ಓಂ ಶ್ರೀ ಸಾಯಿರಾಮ್. ಇವತ್ತು ನಾವು ಒಂದು ವಿಶೇಷ ಅತಿಥಿಯನ್ನ ಕಾಣ್ತಾ ಇದ್ದೀವಿ. ಇವರು ಆಕಸ್ಮಿಕವಾಗಿ ಇವತ್ತು ನಮ್ಮ ಶಾಲೆಗೆ ಭೇಟಿ ನೀಡಿದ್ದಾರೆ. ಹಾಗೆ ಮಕ್ಕಳಿಗೆ ವೇದಿಕ್ ಮ್ಯಾಥಮೆಟಿಕ್ಸ್ ಬಗ್ಗೆ ಮತ್ತೆ ಕೆಲವೊಂದು ಸುಲಭದ ಕೌಶಲಗಳು ಗಣಿತದಲ್ಲಿದೆ, ಅದನ್ನ ಕಲ್ತ್ಕೊಂಡು ಬಿಟ್ರೆ ಗಣಿತ ಅನ್ನೋದು ಎಲ್ಲರ ಬಾಯಲ್ಲಿ ಅಗಿಬಹುದಾದಂತ ಒಂದು ಕಡಲೆ ವಿನಃ ಅದು ಕಬ್ಬಿಣದ ಕಡಲೆ ಅಲ್ಲ ಅನ್ನೋದನ್ನ ಅವ್ರು ಹೇಳ್ತಾ ಇದ್ದಾರೆ. ಸಾಕಷ್ಟು ವರ್ಷಗಳ ಕಾಲ ಶಿಕ್ಷಕರಾಗಿದ್ದುಕೊಂಡು ಶಾಲೆಗಳಲ್ಲಿ ಉಪನ್ಯಾಸಕರಾಗಿದ್ದುಕೊಂಡು ನಿತ್ಯ ಕಲ್ತ್ಕೊಂಡು ಈಗ PhD ಕೂಡ ಮಾಡುತ್ತಿರುವಂತಹ ಅಂಕುಶ್ ದುರ್ಗಿ ಅವರು ನಮ್ಮೊಟ್ಟಿಗಿದ್ದಾರೆ. ಹಾಗೆ ಅವರು ಇವತ್ತು ಒಂದು ಕೆಲವು ವೇದಿಕ್ ಮ್ಯಾಥಮೆಟಿಕ್ಸ್ ಸೂತ್ರಗಳನ್ನು ತಿಳಿಸಿಕೊಡ್ತಾರೆ. ನಾನು ಅಂಕುಶ್ ದುರ್ಗಿ ಎಂದು ಬೆಳಗಾವಿಯಿಂದ ಬಂದಿದ್ದೇನೆ. ಇದು ಕಾವ್ಯನಾಮ ಇದೆ ನಂದು. ಅಂಕುಶ್ ದುರ್ಗಿ ಅನ್ನೋದು ಕಾವ್ಯನಾಮ ಇದೆ. ಇತ್ತೀಚೆಗೆ ನನ್ನ ಯೂಟ್ಯೂಬ್ ಚಾನಲ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಆಮೇಲೆ ಇನ್ನೊಂದು ಯೂಟ್ಯೂಬ್ ಚಾನಲ್ ಇದೆ, ಅಂಕುಶ್ ದುರ್ಗಿ ಮರಾಠಿ ಮೀಡಿಯಂ. ಒಟ್ಟಿಗೆ 4 ಚಾನಲ್ಸ್ ಇವೆ. 4 ಚಾನಲ್ಗಳ ಮುಖಾಂತರ ನಾನು ಸ್ಟಡಿ ಇಂಪ್ರೂವ್ಮೆಂಟ್ ಪ್ರೋಗ್ರಾಮ್ಸ್ ಅನ್ನು ಕೊಡ್ತಾ ಇದ್ದೇನೆ. ಬೇರೆ ಬೇರೆ ಸ್ಕೂಲ್, ಕಾಲೇಜಸ್, ಬೇರೆ ಬೇರೆ ಎಲ್ಲ ಕಡೆಗೆಲ್ಲ ಯೂನಿಟ್ಗಳಲ್ಲಿ ಹೋಗಿ ಟೀಚರ್ಸ್ಗಾಗಿ ಬಹಳಷ್ಟು ಪ್ರೋಗ್ರಾಮ್ ನಡೀತಾ ಇದ್ದಾವೆ. ನಮ್ಮ ಬೇರೆ ಬೇರೆ ತಾಲೂಕಾ ಮತ್ತು ಜಿಲ್ಲೆಗಳಲ್ಲಿ ನಮ್ಮ ಎಜುಕೇಶನಲ್ ಆಫೀಸರ್ಸ್ BO ಬಹಳಷ್ಟು ಪ್ರೋಗ್ರಾಮ್ ಮಾಡ್ತಾ ಇದ್ದಾರೆ ಓವರ್ ಆಲ್ ಸ್ಟಡಿ ಇಂಪ್ರೂವ್ಮೆಂಟ್ಗಾಗಿ. ಸೊ ಇವಾಗ ನಾನು ಇಲ್ಲಿ ಜಸ್ಟ್ ತಮಗೆ ಒಂದು ಮ್ಯಾಥ್ಸ್ ಈಸಿ ಮಾಡ್ಕೊಳ್ಳಿಕ್ಕೆ ಹೇಗೆ ಅನುಕೂಲ ಆಗ್ತದೆ ಅನ್ನಲಿಕ್ಕೆ ಒಂದು ಐಡಿಯಾ ಕೊಡ್ತಾ ಇದ್ದೇನೆ. ದಟ್ ಇಸ್ ವೇದಿಕ್ ಮ್ಯಾಥ್ಸ್. ವೇದಿಕ್ ಮ್ಯಾಥ್ಸ್ ಅನ್ನ ನಮ್ಮ ಸ್ಕೂಲ್, ಕಾಲೇಜ್ ಮ್ಯಾಥ್ಸ್ ಹೇಗೆ ನಾವು ಯೂಸ್ ಮಾಡ್ಲಿಕ್ಕೆ ಸಾಧ್ಯ ಅನ್ನೋದನ್ನ ಕೊಡ್ತಾ ಇದ್ದೇನೆ. ಜೊತೆಗೆ ಹ್ಯಾಂಡ್ ರೈಟಿಂಗ್ ಇಂಪ್ರೂವ್ಮೆಂಟ್ ಪ್ರೋಗ್ರಾಮ್, ಆಮೇಲೆ ಓವರ್ ಆಲ್ ಸ್ಟಡಿ ಇಂಪ್ರೂವ್ಮೆಂಟ್ ಪ್ರೋಗ್ರಾಮ್. ಓದಿದನ್ನ ಮರೆಯಲೇಬಾರದು. ಅದಕ್ಕೆ ಕೆಲವೊಂದು ಆಕ್ಟಿವಿಟೀಸ್ ನಾನು ಕೊಡ್ತಾ ಇದ್ದೇನೆ. ನೋಡೋದು ಬನ್ನಿ ಯಾವ್ಯಾವ ತರ ಸಾಧ್ಯ ಇದೆ ಅನ್ನೋದು. ಪ್ರಥಮ ಬರುವವರಿಗೆ ನಿಮಗೆ ನಾನು ಓದಿದನ್ನ ಮರೆಯಲೇಬಾರದು. ಈಜಿಯಾಗಿ ಯಾವ ತರ ಓದಿದ್ರೆ ನಿಮ್ಗದು ಅರ್ಥ ಆಗ್ತದ, ಸಹಜವಾಗಿ ಜ್ಞಾಪಕದಲ್ಲಿ ಉಳಿತದ ಅಲ್ಲಿಗೆ ನಾನು ಯೂಟ್ಯೂಬ್ ದಲ್ಲಿ ಒಂದು ವಿಡಿಯೋ ಮಾಡಿದ್ದೇನೆ. ದಟ್ ಇಸ್ ಕಾಲ್ಡ್ ಅಂಕುಶ್ ಸ್ಟಡಿ ಮೆಥಡ್. ಅದರಲ್ಲಿ ಟೆಕ್ನಿಕ್ ಇದೆ, ಸ್ಟೆಪ್ಸ್ ಇವೆ. ರೀಡಿಂಗ್, ಅಂಡರ್ಸ್ಟ್ಯಾಂಡಿಂಗ್, ಕ್ರಿಯೇಟಿಂಗ್ ಕ್ವಶನ್, ಆನ್ಸರಿಂಗ್, ದೆನ್ ಮೆಮೊರೈಸಿಂಗ್. ಅಂದ್ರೆ ಯಾವುದೇ ಲೆಸನ್ ಇರಲಿ, ಫಸ್ಟ್ ಸೆಂಟೆನ್ಸ್ ದಿಂದ ಒಂದೊಂದು ವಾಕ್ಯ ಹೋಗ್ತಾ ಹೋಗ್ಬೇಕು. ಯಾವುದೇ ವಾಕ್ಯದಲ್ಲಿ ಯಾವ್ದಾದ್ರು ಶಬ್ದ, 2-3 ಶಬ್ದಗಳು ಅಥವಾ ಹಾಫ್ ಸೆಂಟೆನ್ಸ್ ಅಥವಾ ಫುಲ್ ಸೆಂಟೆನ್ಸ್ ಲಾಸ್ಟ್ಗೆ ಇಂಪಾರ್ಟೆಂಟ್ ಇದ್ದರೆ ಅದಕ್ಕೊಂದು ಚಿಕ್ಕ ಪ್ರಶ್ನೆ ಕ್ರಿಯೇಟ್ ಮಾಡಬೇಕು. ಒಂದು ಚಿಕ್ಕ ಪ್ರಶ್ನೆ ಕ್ರಿಯೇಟ್ ಮಾಡಬೇಕು. ಆಮೇಲೆ ಅದಕ್ಕೆ ಶಾರ್ಟ್ ದಲ್ಲಿ ಆನ್ಸರ್ ಬರೀಬೇಕು. ಫಾರ್ ಎಕ್ಸಾಂಪಲ್, ಇವಾಗ ನೋಡಿ, ಸಾಮಾನ್ಯವಾಗಿ ನಿಮ್ಗೆ ಹೇಳ್ಬೇಕಂದ್ರೆ ಶ್ರೀ ಸತ್ಯಸಾಯಿ ಹೈಸ್ಕೂಲ್ ಅಳಕೆಯಲ್ಲಿ ಇದೆ. ಯಾವ ತರ ಇದರಲ್ಲಿ ಕ್ವಶನ್ಸ್ ಕ್ರಿಯೇಟ್ ಮಾಡಬಹುದು? ಯಾರಾದ್ರೂ ಒಬ್ಬರು ನಿಂತ್ಕೊಂಡು ಹೇಳಿ. ಇಲ್ಲಿ ಫ್ರಂಟ್ ದವರು ಬನ್ನಿ. ಎಸ್ ಕಮ್ ಆನ್. ಯಾವ ರೀತಿ ಕ್ವಶನ್ ಮಾಡಿ? ಎಸ್, ಯಾರು ಹೇಳ್ತೀರಾ? ಎಸ್ ಕಮ್ ಆನ್. ಹಾ, ಶ್ರೀ ಸಾಯಿ ಸತ್ಯ ರೆಸಿಡೆನ್ಷಿಯಲ್ ಸ್ಕೂಲ್ ಅಳಕೆಯಲ್ಲಿ ಇದೆ. ಇದಕ್ಕೆ ಇದೊಂದು ವಾಕ್ಯ. ಅದಕ್ಕೆ ಪ್ರಶ್ನೆ ಯಾವ್ದಾದ್ರು ಒಂದು ಅದರಲ್ಲಿ ಪಾರ್ಟ್ ಆನ್ಸರ್ ಬರುವ ಹಾಗೆ ಇಂಪಾರ್ಟೆಂಟ್ ಇರೋ ಪಾರ್ಟ್ಗೆ ಕ್ವಶನ್ ಮಾಡಬೇಕು. ಎಸ್ ಕಮ್ ಆನ್. Where is Satya Sai Residential School? Yes, good. Sri Satya Sai Residential School is in Alike. Yes, good. Thank you. ಈ ತರ ಯಾವುದೇ ವಾಕ್ಯವಿದೆ ಅದರಲ್ಲಿ ಚಿಕ್ಕ ಪಾಠಕ್ಕೆ
ಚಿಕ್ಕ ಚಿಕ್ಕ ಕ್ವಶನ್ಸ್ ಕ್ರಿಯೇಟ್ ಮಾಡಬೇಕು ಮತ್ತು ಆನ್ಸರ್ ಬರೀಬೇಕು. ಆಮೇಲೆ ಅದರ ಮೇಲೆ ಒಂಚೂರು ಮನನ ಮಾಡಬೇಕು. ನಾನು ಏನು ಓದ್ಕೊಂಡೆ, ಏನನ್ನ ಅದರಲ್ಲಿ ಇಂಪಾರ್ಟೆಂಟ್ ಇದೆ ಅಂತ ಗುರುತಿಸಿದೆ, ಆಮೇಲೆ ಅದಕ್ಕೆ ಯಾವ ಪ್ರಶ್ನೆ ಕ್ರಿಯೇಟ್ ಮಾಡಿದೆ, ಅದಕ್ಕೆ ಆನ್ಸರ್ ಯಾವ್ದು ಬರದೆ ಅನ್ನೋದು ಒಂಚೂರು ಮನನ ಮಾಡಬೇಕು. ಸಾಧ್ಯ ಆದ್ರೆ ಕಣ್ಣು ಮುಚ್ಚಿ ಮನನ ಮಾಡಿದ್ರೆ ಸರ್ವಶ್ರೇಷ್ಠ. ಈ ರೀತಿ ನೀವು ಏನಾದರೂ ಸ್ಟಡಿ ಮಾಡಿದ್ರಿ ಮೀನ್ಸ್ ಇದರಲ್ಲಿ ಸ್ಟೆಪ್ಸ್: ರೀಡಿಂಗ್, ಅಂಡರ್ಸ್ಟ್ಯಾಂಡಿಂಗ್, ಕ್ರಿಯೇಟಿಂಗ್ ಕ್ವಶನ್, ಆನ್ಸರಿಂಗ್, ದೆನ್ ಮೆಮೊರೈಸಿಂಗ್. ಈ ಸ್ಟೆಪ್ಸ್ ಏನಾದರೂ ಫಾಲೋ ಅಪ್ ಮಾಡಿದ್ರಿ ಸಾಮಾನ್ಯವಾಗಿ ಓದಿದನ್ನ ಬರಿದೇ ಇಲ್ಲ. ಅವನು ಕ್ವಶನ್ ಆನ್ಸರ್ ಈಗ ಕ್ರಿಯೇಟ್ ಮಾಡಿ ಹೇಳಿಕೊಟ್ಟ, ಅದು ಸರಿ ಇದೆಯೋ ತಪ್ಪಿದೆಯೋ? ಸರಿ ಇದೆಯಾ? ಅವನು ಇವತ್ತು ನಾನು ಅವನಿಗೆ ಒಂದು ಸೆಂಟೆನ್ಸ್ ಕೊಟ್ಟೆ, ಒಂದು ಕ್ವಶನ್ ಕ್ರಿಯೇಟ್ ಮಾಡ್ದ, ಆನ್ಸರ್ ಬರದ, ಆನ್ಸರ್ ರೆಡಿ ಮಾಡ್ದ. ಇದೇ ಪ್ರೊಸೀಜರ್ ಅನ್ನ ನೀವು ಫಾಲೋ ಅಪ್ ಮಾಡಿ. ಈಸಿ ಅನ್ನಿಸ್ತದ, ಟಫ್ ಅನ್ನಿಸ್ತದ? ಎಸ್ ಕಮ್ ಆನ್ ಹಿಯರ್, ನಿನ್ನ ಹೆಸರು ಹೇಳಿ. ಎಸ್, ಹೇಗೆ ಈಸಿ ಅನ್ನಿಸ್ತದ, ಟಫ್ ಅನ್ನಿಸ್ತದ ನಿಮಗೆ? ಈಸಿ ಅನಿಸ್ತದೆ. ಸ್ವಲ್ಪ ಈಸಿ ಅನಿಸ್ತದೆ. ಸ್ವಲ್ಪ ಕವರ್ ಅಪ್ ಮಾಡಿ, ಈಚೆ ಬನ್ನಿ, ಈಚೆ. ಎಸ್ ಗೋ. ಆಮೇಲೆ ನಿನ್ನ ಪೂರ್ತಿ ಹೆಸರು, ಶಾಲೆ ಹೆಸರು ಹೇಳ್ಬೇಕು. ನನ್ನ ಹೆಸರು ಪವನ್ ಕುಮಾರ್. ನಾನು ಶ್ರೀ ಸತ್ಯಸಾಯಿ ಲೋಕ ಸೇವಾ ಹೈಸ್ಕೂಲ್ನಲ್ಲಿ ಕಲಿಯುತ್ತಿದ್ದೇನೆ. ಬಂಟ್ವಾಳ ತಾಲೂಕು. ರಜೆ ಸಿಕ್ಕರೆ ಅಥವಾ ಸಮರ್ ವೆಕೇಶನ್, ಯಾವುದೇ ದಸರಾ, ದೀಪಾವಳಿ ವೆಕೇಶನ್, ಯಾವುದಾದ್ರೂ ರಜೆ ಸಿಗಲಿ, ಈ ತರ ನೀವು ಸ್ಟಡಿ ಮಾಡಿ. ಸೂಪರ್ ಕ್ಲಾಸ್ ನಿಮ್ಮ ಸ್ಟಡಿ ಆಗ್ತದ. ಮೀನ್ಸ್ ರೀಡಿಂಗ್, ಅಂಡರ್ಸ್ಟ್ಯಾಂಡಿಂಗ್, ಕ್ರಿಯೇಟಿಂಗ್ ಕ್ವಶನ್, ಆನ್ಸರಿಂಗ್, ದೆನ್ ಮೆಮೊರೈಸಿಂಗ್. ದಿಸ್ ಇಸ್ ಕಾಲ್ಡ್ ಅಂಕೋಶ್ ಸ್ಟಡಿ ಮೆಥಡ್. ಇದು ಶಾರ್ಟ್ ದಲ್ಲಿ ನಾನು ನಿಮಗೆ ಒಂದು 5-10 ನಿಮಿಷದಲ್ಲಿ ಕೊಟ್ಟಿದ್ದೆ. ಆದ್ರೆ ಇದು ಯೂಟ್ಯೂಬ್ ದಲ್ಲಿ ಒಂದು ವಿಡಿಯೋ ಅದ, ಅಂಕೋಶ್ ಸ್ಟಡಿ ಮೆಥಡ್ ಅಂತ ಹೇಳಿ. ಸೂಪರ್ ಕ್ಲಾಸ್ ನಿಮ್ಗ ಅಲ್ಲಿ ಲೆಕ್ಚರ್ ಸಿಗ್ತದ. ಯಾವಾಗಾದ್ರೂ ಸಮಯ ಸಿಕ್ಕಾಗ ಒಂದ್ಸಲ ಕೇಳ್ಕೊಡಿ, ಸರ್ ಅವ್ರಿಗೆ ರಿಕ್ವೆಸ್ಟ್ ಮಾಡಿದ್ರೆ ವಿಡಿಯೋ ನೋಡ್ಕೊಡಿ. ಒಂದು 40 ಮಿನಿಟ್ಸ್ ಲೆಕ್ಚರ್ ಇದೆ. ನಾನು ಎಲ್ಲ ಒಂದು ಪ್ರೈಮರಿ ಹಿಡ್ಕೊಂಡು ಇಂಜಿನಿಯರಿಂಗ್, ಮೆಡಿಕಲ್ ವರೆಗೆ ಅದರಲ್ಲಿ ಟಾರ್ಗೆಟ್ ಕೊಟ್ಟಿದೆ. ಯಾವ ತರ ಕ್ವಶನ್ ಆನ್ಸರ್ ಕ್ರಿಯೇಟ್ ಮಾಡಬೇಕು. ಜಸ್ಟ್ ನಿಮ್ಗೊಂದು ಇಲ್ಲಿ ಐಡಿಯಾ ಕೊಟ್ಟು ಬಿಡ್ತೇನೆ. 10th ದವರು ಪರ್ ಲೆಸನ್ ಮ್ಯಾಥ್ಸ್ ದಲ್ಲಿ ಸ್ವಲ್ಪ ಕಡಿಮೆ ಆಗ್ತದ. ಮ್ಯಾಥ್ಸ್ ಅನ್ನು ತಲೆ ಕೆಡಿಸ್ಕೋಬೇಡಿ, ಮ್ಯಾಥ್ಸ್ ಕ್ಕಾಗಿ ವೇದಿಕ್ ಇದೆ, ಯೂಸ್ ಮಾಡೋಣ. ಬಟ್ ಉಳಿದ ಎಲ್ಲ ಸಬ್ಜೆಕ್ಟ್ ಗೆ ಇಲ್ಲಿ ನನ್ನ ಟೆಕ್ನಿಕ್ ಯೂಸ್ ಮಾಡಿ. 10th ದವರು ಪರ್ ಲೆಸನ್ 50 ಕ್ವಶನ್ ಆನ್ಸರ್ ಕ್ರಿಯೇಟ್ ಮಾಡಬೇಕು, ಚಿಕ್ಕ ಚಿಕ್ಕ. 9th ದವರು ಒಂದು 5 ಕಡಿಮೆ, ಮೀನ್ಸ್ 45 ಪರ್ ಲೆಸನ್. ಸೈನ್ಸ್ ಇರ್ಬೋದು, ಹಿಸ್ಟ್ರಿ ಇರ್ಬೋದು, ಕನ್ನಡ ಇರ್ಬೋದು, ಇಂಗ್ಲಿಷ್ ಇರ್ಬೋದು, ಯಾವುದೇ ಇರಲಿ. ನೆಕ್ಸ್ಟ್ 8th ದವರು ಮತ್ತೊಂದು 5 ಕಡಿಮೆ, ಮೀನ್ಸ್ 40 ಕ್ವಶನ್ ಆನ್ಸರ್ ಚಿಕ್ಕ 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 ಪರ್ ಲೆಸನ್. ಹಾಗೆ ನೆಕ್ಸ್ಟ್ ಒಂದು 7th ದವರು 5 ಕ್ವಶನ್ಸ್ ಇಲ್ಲ ಇರಲಿಲ್ಲ ಅಂದ್ರೂ ನೀವು ಬ್ರದರ್ ಸಿಸ್ಟರ್ ಹೇಳ್ರಿ, ಬೇರೆದವ್ರಿಗೆ ಹೇಳ್ರಿ. ಕಾಲೇಜ್ ದವರು 60 ಪ್ಲಸ್ ಪರ್ ಲೆಸನ್. ಹೀಗೆ ಒಂದು ಟಾರ್ಗೆಟ್ ಇಟ್ಟು ನೀವು ಸ್ಟಡಿ ಮಾಡಿದ್ರೆ ಎವ್ರಿ ಲೆಸನ್ ಸೂಪರ್ ಕ್ಲಾಸ್ ಸ್ಟಡಿ ಆಗ್ತದೆ. ಒಂದ್ಸಲ ಮಾಡಿ ನೋಡಿ, ಈಸಿ ನಿಮಗೆ ಇಷ್ಟು ಈಸಿ ಆಗ್ತದಲ್ಲ, ಸ್ಟಡಿನೇ ಈಸಿ ಆಗ್ತದ. ಟಫ್ ಯಾವ್ದಾಗುದಿಲ್ಲ ಮತ್ತು ಸಾಮಾನ್ಯವಾಗಿ ಬರೆಯುವುದಿಲ್ಲ. ಜೊತೆಗೆ ನೀವು ರೈಟಿಂಗ್ ಕೂಡ ಚೆನ್ನಾಗಿರ್ಬೇಕು. ಕೊನೆಗೆ ನಾನು ಇಲ್ಲಿ ರೈಟಿಂಗ್ ಟೆಕ್ನಿಕ್ ಹೇಳ್ತಾ ಇದ್ದೇನೆ. ಹೈ ಸ್ಪೀಡ್ ರನ್ನಿಂಗ್ ರೈಟಿಂಗ್ ಆಗ್ತದ. ದಿನ ಒಂದು 10 ನಿಮಿಷ ಪ್ರಾಕ್ಟೀಸ್ ಮಾಡಿ. ಒಂದು ವಾರದಲ್ಲಿ 4-5 ದಿನದಲ್ಲಿ, 2 ದಿನದಲ್ಲಿ ಅಥವಾ 2 ವಾರದಲ್ಲಿ ಹೈ ಕ್ಲಾಸ್ ಸೂಪರ್ ರನ್ನಿಂಗ್ ರೈಟಿಂಗ್ ಆಗ್ತದ. ಕನ್ನಡ ಅಕ್ಷರಗಳನ್ನು ಮುತ್ತಿಟ್ಟಾಗ್ತವೆ. ಕೊನೆಗೆ ನಿಮ್ಗೊಂದು ಟೆಕ್ನಿಕ್ ಹೇಳ್ತಾ ಇದ್ದೇನೆ. ಈಗ ವೇದಿಕ್ ಮ್ಯಾಥ್ಸ್ ಅನ್ನು ಓಕೆ ಇಲ್ಲಿ ಕಡಿಮೆ ಇದೆ. ಈ ಬೋರ್ಡ್ ಅನ್ನ ಸ್ವಲ್ಪ ನನ್ನ ಯೂಟ್ಯೂಬ್ ಚಾನಲ್ ಹೆಸರು ಕಾಣ್ತದೆ ನಿಮಗೆ, ಅಂಕುಶ್ ದುರ್ಗಿ. ಫೇಸ್ಬುಕ್ ಅಂಕುಶ್ ದುರ್ಗಿ, ಇನ್ಸ್ಟಾಗ್ರಾಮ್ ಅಂಕುಶ್ ದುರ್ಗಿ. ಇಲ್ಲಿ ನಿಮ್ದು ಕೂಡ ಒಂದು ವಿಡಿಯೋ ಆಗ್ತಾ ಇದೆ. ಇವತ್ತು ನೈಟ್ ನಿಮಗೆ ನಾನು
ಯೂಟ್ಯೂಬ್ ದಲ್ಲಿ ಅಪ್ಲೋಡ್ ಮಾಡಿ ಸರ್, ಅವರಿಗೆ ವಿಡಿಯೋ ಶೇರ್ ಮಾಡ್ತಾ ಇದ್ದೇನೆ, ಲಿಂಕ್ ವಿಡಿಯೋಸ್ ನಮ್ಮ ಇಡೀ ಕರ್ನಾಟಕ, ಇಂಡಿಯಾ ಮತ್ತು ಜಗತ್ತೆಲ್ಲ ಹೋಗುತ್ತೆ. ಆಲ್ರೆಡಿ ನಿಮ್ಮ ಸತ್ಯಸಾಯಿ ಬೇರೆ ಬೇರೆ ಒಂದು 2-4 ಸ್ಕೂಲ್ಗಳ ವಿಡಿಯೋಸ್ ಇವೆ ನನ್ನ ಯೂಟ್ಯೂಬ್ ದಲ್ಲಿ. ನಮ್ಮ ಮೂಲ ಈ ಸತ್ಯಸಾಯಿ ಅಳಕೆ ನಮ್ಮ ಶ್ರೀಗಳ ಒಂದು ಮೂಲ ಸ್ಥಾನದಿಂದ ವಿಡಿಯೋ ಹೋಗ್ತಾ ಇದೆ, ಜಗತ್ತೆಲ್ಲ ನೋಡ್ತಾ ಇದ್ದೇನೆ. ಎಸ್, ನಮಗಿದು ಒಂದು ಟೆಕ್ನಿಕ್ ಕೊಡ್ತಾ ಇದ್ದೇನೆ. ಯಾರಾದ್ರೂ ವಾಚ್ ಇದ್ರೆ ನಾನು ಸ್ಟಾರ್ಟ್ ಅಂತ ನಾವಾಗ ಟೈಮ್ ಸೆಟ್ ಮಾಡಿ, ಸ್ಟಾಪ್ ಅಂತ ಟೈಮ್ ನೋಡಿ, ಜಸ್ಟ್ 2 ಮಿನಿಟ್ಸ್ ದಲ್ಲಿ 100 ವರೆಗೆ 100 ವರೆಗೆ ಮಗ್ಗಿ ಕ್ರಿಯೇಟ್ ಮಾಡ್ಲಿಕ್ಕೆ ಬರ್ತದ. ಯು ಕ್ಯಾನ್ ಕ್ರಿಯೇಟ್ ಟೇಬಲ್ಸ್ ಅಪ್ ಟು 100 within 2 minutes. Are you ready? Yes, come on. 2 minutes. Just 2 minutes. Yes. Okay, please. ಇನ್ನು ಮುಂದೆ ಕೊನೆಯವರೆಗೆ ಚಪ್ಪಾಳೆ ಬೇಡ, ಲಾಸ್ಟ್ಗೆ 1-2 ಸಾಕು. ಚಪ್ಪಾಳೆ ಲಾಸ್ಟ್ ನೋಡೋಣ, ಯಾಕಂದ್ರೆ ಒಂದೊಂದು ಚಪ್ಪಾಳೆ ಸಮಯದಲ್ಲಿ ಒಂದೊಂದು ಲೆಕ್ಕ ದಾಟಿ ಹೋಗ್ತವೆ. ನಿಮಗೆ ಜಸ್ಟ್ ಒಂದೊಂದು ಟೆಕ್ನಿಕ್ ಕೊಡುತ್ತೆ. ಒಂದು ಮಲ್ಟಿಪ್ಲಿಕೇಶನ್ ವೇದಿಕ್ ಸಾಹಿತ್ಯದಿಂದ ಶಕತ್ತದ ಮಲ್ಟಿಪ್ಲಿಕೇಶನ್ ಪೈಲೆಕ್ಕ ಬರ್ತವೆ, ಎಲ್ಲವೂ ಹೈ ಸ್ಪೀಡ್ ಆಗ್ತದೆ ಮ್ಯಾಥ್ಸ್. ಒಂದು ಡಿವಿಷನ್, ಒಂದು ಸ್ಕ್ವೇರಿಂಗ್, ಒಂದು ಎಡಿಷನ್, ಜಸ್ಟ್ ಒಂದೊಂದೆಲ್ಲ ಮ್ಯಾಥ್ಸ್ ವೇ ಸೂಪರ್ ಆಗ್ತದ. ಏನಿದೆ ಮ್ಯಾಥ್ಸ್? ಎಡಿಷನ್, ಸಬ್ಸ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್, ಡಿವಿಷನ್, ಸ್ಕ್ವೇರ್, ಸ್ಕ್ವೇರ್ ರೂಟ್, ಕ್ಯೂಬ್ ರೂಟ್, then rules of indices and last board mass theorem. ಇಷ್ಟನ್ನ ಅರ್ಥ ಮಾಡ್ಕೊಂಡ್ರೆ ಬೇಸಿಕ್ ಮ್ಯಾಥ್ಸ್ ಸೂಪರ್ ಕ್ಲಾಸ್ ಆಗ್ತದೆ. ಮತ್ತು ವೇದಿಕ್ ಟೆಕ್ನಿಕ್ ನಿಂದ ಬ್ರೈನ್ ವೇವ್ ಸೂಪರ್ ಆಕ್ಟಿವ್ ಆಗ್ತದೆ. ಆಟೋಮೆಟಿಕ್ಲಿ ಮ್ಯಾಥ್ಸ್ ಸೂಪರ್, ಆಲ್ ಸಬ್ಜೆಕ್ಟ್ ಸೂಪರ್. ಎಸ್, ಕಮ್ ಆನ್. ಈಗ ಅವ್ರ ಲೆಕ್ಕ ನೋಡೋಣ. ಜಸ್ಟ್ 1-2 ಪ್ರಾಬ್ಲಮ್ಸ್ ನೋಡೋಣ ಇಲ್ಲಿ. ಕಮ್ ಆನ್, let us solve the problem here by using Vedic technique. That's, say 64 into 7, any number here. That's 7 4s are how much? 28. 7 6 the 42. We have to take separately, both that separately. Okay, this is the table of 4 and 7, and this is the table of 6 and 7, like this. Okay, 2 lines. Now there is a technique. Here are 2 digits, then split up the second one. That just we have done here. Next, add front one. That's, here are 2 digits. Take the last digit to last place and add these. Yes. Okay. This is answer. This is multiplication. Is it easier or tough? Easier. Once again. 7 4s are 7 6s are. Split up second. Take the last digit to last and add this one. Is it clear? Now question to you. ಇವಾಗ ಜಗತ್ತದ ಮಲ್ಟಿಪ್ಲಿಕೇಶನ್ ನಿಮ್ಮ ಬಾಯಿಗೆ ಬರ್ತವೆ, ಇಲ್ಲಿಂದೆಲ್ಲ ಹೇಳ್ಬೋದು. Yes, question to you. 44 into 4. 176. Wow, super. Just let us confirm that. Let us confirm that. Yes, come on. That's 44 into 4. 4 4s are 16. 4 4s are 16. Add this and split up second one. That's 6. 1 plus 16.
Okay, 176. Is it clear? Next question and last in this series. We are jumping to another technique. Come on. 99 into 9. 891. Super. So nice. Yes, come on. See that. 99 into 9. 9 is 81. 9 is 81. Add this and split up this. That's last to last. Add this here. 891. ಈಗ ನಿಮಗೆ ಜಗತ್ತದ ಗುಣಾಕಾರಗಳೆಲ್ಲ ಬಯಲೆಕ್ಕ ಬರ್ತವೆ. ಸೂಪರ್. ಮ್ಯಾಥ್ಸ್ ಹೈ ಸ್ಪೀಡ್ ಆಗ್ತದ. ಇಲ್ಲಿ 19 ಬಂದ್ರು ಮಾಡ್ಲಿಕ್ಕೆ ಬರ್ತದ, 29 ಬಂದ್ರು ಮಾಡ್ಲಿಕ್ಕೆ ಬರ್ತದ. ಈಜಿಯಾಗಿ ಮಾಡ್ಬೋದು. ಯಾವ್ದೆಲ್ಲ ಮಾಡ್ಬೋದು. ಇಲ್ಲಿ 14 ಬಂದ್ರು ಮಾಡ್ಬೋದು. 14 4 ಇಟ್ಕೊಳ್ದು, 14 4 ಇಟ್ಕೊಳ್ದು. ಹೀಗೆ ಯಾವ್ದೆಲ್ಲ ಮಾಡ್ಬೋದು. ಆಮೇಲೆ ನೀವು ರೂಮಿಗೆ ಹೋದ ನಂತರ ಟ್ರಯಲ್ ಮಾಡಿ ನೋಡಿ. ಎಸ್, ಕಮ್ ಆನ್. ಇಲ್ಲೊಂದು ಲಿಂಕ್ ಹೇಳ್ತೀನಿ ನಿಮಗೆ. ಲಿಂಕ್ ನೆನ್ಪಿಡಿ. 2 ಇದ್ದಾಗ ಒಂದನ್ನ ಲಾಸ್ಟ್ ಗೆ ಎತ್ತಿಡುದು, ಒಂದು ಇಲ್ಲಿ ಕೂಡಿಸುದು. 2 ಇದ್ದಾಗ 1, 3 ಇದ್ರೆ 2 ಎತ್ತಿಡಬೇಕು, ಒಂದೇ ಕೂಡಿಸ್ಬೇಕು. 4 ಇದ್ದಾಗ 3 ಎತ್ತಿಡಬೇಕು, ಒಂದೇ ಕೂಡಿಸ್ಬೇಕು. 5 ಇದ್ದಾಗ 4 1. ಯಾವ ಬೇಕಾದಷ್ಟು ಇರಲಿ, ಒಂದೇ ಈ ಕಡೆ ಕೂಡಿಸ್ಬೇಕು, ಉಳಿದದ್ದು ಡೈರೆಕ್ಟ್ ಎತ್ತಿಡಬೇಕು. ನಿಮಗೆ ಡೇ ಬೈ ಡೇ ಎಲ್ಲಿ ಬಹಳ 1 or 2 ಡಬಲ್ ಡಿಜಿಟ್ ಇರ್ತವೆ ಲೆಕ್ಕ. ಆದ್ರೆ ಇವಾಗ ಯಾವೆಲ್ಲ ನಿಮಗೆ ಮಲ್ಟಿಪ್ಲಿಕೇಶನ್ ಮಾಡಿ ಬರ್ತದ. ಓಕೆ, ಲಾಸ್ಟ್ ಇನ್ನೊಂದು ಟೆಕ್ನಿಕ್, ಬೇರೆ ಟೆಕ್ನಿಕ್ ನೋಡಿ. ಒಂದು ಎಡಿಷನ್. ಎವ್ರಿ ಡೇ ನೀವು ದಿನನಿತ್ಯ ಮಾತಾಡ್ತಾ ಇರ್ತೀರಲ್ಲ, ಬೈ ಲೆಕ್ಕ ಅಂತ ಹೇಳಿ. ಬೈ ಲೆಕ್ಕ 3/4 kg ಸಕ್ಕರೆ ಕೂಡಿಸಿದ್ರೆ ಎಷ್ಟಾಗ್ತದ? 1 kg. ಓಕೆ, ದಿಸ್ ಇಸ್ ದ ವೇದಿಕ್ ಮ್ಯಾಥ್ಸ್. ಹೌದು, ಇದೆ. ನಾವು ದಿನನಿತ್ಯ ನಮ್ಮ ಜೀವನದಲ್ಲಿ ಸಹಜವಾಗಿ ಏನು ಬಳಕೆ ಮಾಡ್ತೀವಲ್ಲ ಮ್ಯಾಥ್ಸ್, ಅದೇ ವೇದಿಕ್ ಮ್ಯಾಥ್ಸ್. ಇನ್ನು ಅದನ್ನೇ ಸ್ಕೂಲ್ನಲ್ಲಿ ನೋಡಿ, ಸ್ಕೂಲ್ ಸಿಲೆಬಸ್ ನೋಡಿ. ಎಡಿಷನ್ ಆಫ್ ಫ್ರಾಕ್ಷನ್ಸ್, ದಟ್ಸ್ 4 kg 1/4, 3/4 kg 3/4. ಓಕೆ, ಇಲ್ಲಿ ಸ್ಕೂಲ್ ಸಿಲೆಬಸ್ ಇಲ್ಲಿ 4 ಇವೆ. ಫಸ್ಟ್ ರೂಲ್, ಡಿನಾಮಿನೇಟರ್ಸ್ ಎಲ್ಲ ಒಂದೇ ಆಗಿದ್ದಾಗ 4 ತೊಳೆದು ಕಾಮನ್ 1 ಎಲ್ಲದರಲ್ಲಿ. ಹೀಗಿದ್ದಾಗ ಅಂಶಗಳ ನ್ಯೂಮರೇಟರ್ ಡೈರೆಕ್ಟ್ಲಿ ಆಡ್ ಮಾಡಬೇಕು. 1 + 3, that's 4 divided by 4. 4 1s 1/1. Answer is 1. This is school method. That's, see that 1 + 3/4, 4/4, 4 1s 1/1. That answer is 1. School method. Okay, next ಅಂದ್ರೆ ವೇದಿಕ್ ಮ್ಯಾಥ್ಸ್ ನಿಂದ ಎಲ್ಲೋ ಮ್ಯಾಥ್ಸ್ ರೆಡಿ ಆಗ್ತದ. ಓಕೆ, ಇವತ್ತು ನಿಮಗೆ ಸ್ಕ್ವೇರ್ ಕೊಡ್ತೀನಿ. ಎಲ್ಲ ಜಗತ್ತದ ಎಲ್ಲ ಸ್ಕ್ವೇರ್ಸ್ ಬೈ ಲೆಕ್ಕ ಬರ್ತವೆ. ಹೈ ಸ್ಪೀಡ್ ಆಗ್ತದ ಮ್ಯಾಥ್ಸ್. ಎಸ್, ಓಕೆ ನೋಡಿ. ಇಲ್ಲಿ ಒಂದು ಡಿವಿಷನ್, ಲಾಸ್ಟ್ ಒಂದು ಡಿವಿಷನ್ ಕೊಟ್ಟು ಕ್ಲೋಸ್ ಮಾಡೋಣ. ಟೈಮ್ ಪ್ರಾಬ್ಲಮ್ ಇದೆ. 1 2 3 4 divided by 5. If any number is divided by 5, then Vedic says make the given number double. ಈ ಕೊಟ್ಟ ನಂಬರ್ ಡಬಲ್ ಮಾಡಿ. 4 double 8, 3 double. ಇಲ್ಲಿ 5 ಒಂದಿದೆ, ಅದಕ್ಕೆ ಒಂದು ಬಿಟ್ಟು ಪಾಯಿಂಟ್ ಕೊಡಿ ಡೆಸಿಮಲ್. ಓಕೆ, ದಿಸ್ ಇಸ್ ಆನ್ಸರ್. ಎಸ್, ದಿಸ್ ಇಸ್ ಆನ್ಸರ್.
ಇನ್ನು ಇದನ್ನೇ ಸ್ಕೂಲ್ದಲ್ಲಿ ಏನ್ ಬಿಡಿಸ್ತೀವಿ ನೋಡಿ, ಸ್ಕೂಲ್ ಮೆಥಡ್. ದಟ್ಸ್ 1 2 3 4 ಡಿವೈಡೆಡ್ ಬೈ 5. ಇಲ್ಲಿ 2 and 2 ತೋತೀವಿ. ಇದು ಕನ್ವರ್ಟ್ ಮಾಡಲಿಕ್ಕೆ 5 ಅನ್ನು 10 ದಲ್ಲಿ ಕನ್ವರ್ಟ್ ಮಾಡಿ 2 ತೋತೀವಿ, ಅದನ್ನೇ ಮೇಲೆ ತೋತೀವಿ. ದಟ್ಸ್ 5 2 ದ 10, 2 4 ದ 6 4 2. ಇಲ್ಲಿ 1 0 ಬಂದಿದೆ, ಅದಕ್ಕೆ 1 ಬಿಟ್ಟು ಪಾಯಿಂಟ್ ಕೊಡ್ತೀವಿ. 2 4 6.8. ದಿಸ್ ಇಸ್ ಸ್ಕೂಲ್ ಮೆಥಡ್. ಸ್ಕೂಲ್ ಮೆಥಡ್. ಇಸ್ ಇಟ್ ಕ್ಲಿಯರ್? ಎಸ್. ಹೀಗೆ ಸೂಪರ್ ಕ್ಲಾಸ್ ಮೆಥಡ್ ಇದೆ ವೇದಿಕ್ ಮ್ಯಾಥ್ಸ್. ವೇದಿಕ್ ಮ್ಯಾಥ್ಸ್ ಇದೆಲ್ಲ ಕಾಂಪಿಟೇಟಿವ್ ಎಕ್ಸಾಮ್, ಆರ್ಮಿ, ನೇವಿ, ಏರ್ ಫೋರ್ಸ್, ಎಸ್ಡಿಎ, ಎಫ್ಡಿಎ, ಬ್ಯಾಂಕಿಂಗ್ ಎಲ್ಲವೂ ಎಕ್ಸಾಮ್ ಬರುತ್ತೆ. ಪ್ರತಿ ಒಂದು ಎಕ್ಸಾಮ್ ದಲ್ಲಿ ಮತ್ತೆ ನಿಮ್ಮ ಸ್ಕೂಲ್ ಸಿಲೆಬಸ್ ವೇ ಸೂಪರ್ ಆಗ್ತದ. ಸೊ ದಿಸ್ ಇಸ್ ದ ಪವರ್ ಆಫ್ ಇಂಡಿಯನ್ ಮ್ಯಾಥ್ಸ್, ದಟ್ಸ್ ವೇದಿಕ್ ಮ್ಯಾಥ್ಸ್. ಓಕೆ, ಅಡ್ಡಿಲ್ಲ. ನಮ್ಮ ಶ್ರೀ ಸತ್ಯ ಸಾಯಿ ಟ್ರಸ್ಟ್ ದ ರೆಸಿಡೆನ್ಷಿಯಲ್ ಸ್ಕೂಲ್ ಅಡಿಕೆ, ನಮ್ಮ ಬಂಟ್ವಾಳ ತಾಲೂಕ, ಮಂಗಳೂರು ಜಿಲ್ಲೆ, ಓಕೆ, ದಕ್ಷಿಣ ಕನ್ನಡ ಜಿಲ್ಲೆಯ ಈ ಒಂದು ಶಾಲೆಯ ಎಲ್ಲ ಹಿರಿಯರು ಮತ್ತು ನಮ್ಮ ಹೆಡ್ ಮಾಸ್ಟರ್ ಅವರು, ಎಲ್ಲ ಸ್ಟಾಫ್ ಮೆಂಬರ್ಸ್, ಟೀಚಿಂಗ್, ನಾನ್ ಟೀಚಿಂಗ್ ಮತ್ತು ತಾವೆಲ್ಲ ಸೇರಿ ನನ್ನ ವಿಚಾರಗಳನ್ನು ಹಂಚಿಕೊಳ್ಳಿಕ್ಕೆ ಅಮೂಲ್ಯವಾದ ಸಮಯ ಕೊಟ್ಟಿದ್ರಿ. ಐ ಆಮ್ ವೆರಿ ವೆರಿ ಥ್ಯಾಂಕ್ಫುಲ್ ಟು ಒನ್ ಅಂಡ್ ಆಲ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಅರ್ಥ ಆಗಿದೆಯಾ? ಎಷ್ಟು ಜನರಿಗೆ ಅರ್ಥ ಆಗಿದೆ ಇದು ಟೆಕ್ನಿಕ್ಸ್ ಎಲ್ಲ? ವಾವ್, ಗುಡ್, ಸೂಪರ್, ಸ್ಮಾರ್ಟ್ ಸ್ಟೂಡೆಂಟ್. ವೆರಿ ನೈಸ್. ಕೈ ಬಿಡಿ. ಥ್ಯಾಂಕ್ ಯು.